ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ಶಟಲ್ ಬ್ಯಾಡ್ಮಿಂಟನ್ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸಲ್ಲಿ 10 ಒಂದು ಗೇಮ್ಸ್ಗಳ ಬಗ್ಗೆ ಹೇಳಿದ್ದೀನಿ. ಇದು 11ನೇ ಗೇಮ್ಸ್ ಆಗಿರ್ತೈತಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇದ್ರದ್ದು ಇತಿಹಾಸ, ಶಟಲ್ ಬ್ಯಾಡ್ಮಿಂಟನ್ನ ಇತಿಹಾಸ ಹೆಂಗೆ ಹುಟ್ಕೊಳ್ತು ಅಂತ ನೋಡ್ರಿ. ಪೂರ್ವದ ಚೀನಾದಲ್ಲಿ ಟಿ ಜಿಯನ್ ಜಿ ಎಂಬ ಹೆಸರಿನಿಂದ ಈ ಒಂದು ಶಟಲ್ ಬ್ಯಾಡ್ಮಿಂಟನನ್ನು ಆಡ್ತಾಯಿದ್ರು. ಯೇಸುಕ್ರಿಸ್ತನ ಜನನದ ನಂತರ ಚೀನಾದಲ್ಲಿ ಏನಾಯಿತು, ಬೆಟಲ್ ಡೋರ್ ಆ್ಯಂಡ್ ಶಟಲ್ ಕಾಕ್ ಎಂಬ ಹೆಸರಿನಿಂದ ಆಡ್ತಾಯಿದ್ರು. ಯೇಸುಕ್ರಿಸ್ತನ ಜನನವಾದ ನಂತರ ಚೀನಾದಲ್ಲಿ ಏನು ಮಾಡ್ತಿದ್ರು, ಬ್ಯಾಟಲ್ ಡೋರ್ ಮತ್ತು ಶಟಲ್ ಕಾಕ್ ಎಂಬ ಹೆಸರಿನಿಂದ ಈ ಆಟವನ್ನು ಆಡ್ತಾಯಿದ್ರು. ತದನಂತರ ಆಮೇಲೆ ಏನು ಮಾಡ್ತಾರೆ ಅಂದರೆ ಜಪಾನ್ ಮತ್ತು ಗ್ರೀಸ್ನವರೆಗೂ ಈ ಒಂದು ಆಟ ಪ್ರಸಿದ್ಧವಾಯಿತು. ಯಾವುದು, ಶಟಲ್ ಕಾಕ್. ಜಪಾನ್ ಮತ್ತು ಗ್ರೀಕ್ ದೇಶದವರೆಗೂ ಪ್ರಸಿದ್ಧ ಆಯಿತು. 19ನೇ ಶತಮಾನದಲ್ಲಿ ಪೂನಾ ಗೇಮ್ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆಯಿತು. 19ನೇ ಶತಮಾನದಲ್ಲಿ ಪೂನಾ ಗೇಮ್ ಎಂಬ ಹೆಸರಿನಿಂದ ಏನಾಯಿತು, ಪ್ರಸಿದ್ಧಿಯನ್ನು ಪಡೀತು. ಈ ಆಟವನ್ನು ಏನಂತೀವಿ, ಪೂನಾ ಗೇಮ್ ಅಂತೇಳಿ ಕರಿತೀವಿ. ಬ್ಯಾಡ್ಮಿಂಟನ್ಗೆ ಪೂನಾ ಗೇಮ್ ಅಂತ ಕೂಡ ಕರಿತೀವಿ. 1837ರಲ್ಲಿ ಇಂಗ್ಲೆಂಡಿನ ಗೌಸೆಸ್ಟರ್ ಬೋಫಾರ್ಟ್ ಡ್ಯೂಕ್ನ ಮನೆಯಾದಂತಹ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟವನ್ನು ಏನು ಮಾಡ್ತಿದ್ರು, ಮೊದಲಿಗೆ ಆಡ್ತಾಯಿದ್ರು. ಅದಕ್ಕೋಸ್ಕರ ಇದಕ್ಕೆ ಏನಂತಾರೆ, ಬ್ಯಾಡ್ಮಿಂಟನ್ ಅಂತೇಳಿ ಕರೀತಾರೆ. ಪೂನಾ ಗೇಮ್ ಅಂತ ಹೇಳಿ ಕೂಡ ಕರೀತಾರೆ. ಮತ್ತು 1873ರಲ್ಲಿ ಏನು ಮಾಡಲಾಯಿತು, ಇಂಗ್ಲೆಂಡಿನ ಗೌಸೆಸ್ಟರ್ ಪಿರಿಯಲ್ಲಿ ಬೋಫಾರ್ಟ್ ಡ್ಯೂಕ್ನ ಮನೆಯಲ್ಲಿ ಏನು ಮಾಡ್ತಾರೆ, ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟವನ್ನು ಮೊದಲಿಗೆ ಆಡಿದ್ದರಿಂದ ಈ ಹೆಸರು ಏನಾಗ್ತದೆ, ಬ್ಯಾಡ್ಮಿಂಟನ್ ಅಂಥೇಳಿ ಕರೀತಾರೆ. ಬ್ಯಾಡ್ಮಿಂಟನ್ ಹೌಸ್ ಆಗಿತ್ತು, ಅದಕ್ಕೆ ಬ್ಯಾಡ್ಮಿಂಟನ್ ಅಂತೇಳಿ ಈ ಹೆಸರನ್ನು ಕರೀತಾರೆ. ಫಸ್ಟ್ ಏನು ಕರಿತಾರೆ, ಇದಕ್ಕೆ ಪೂನಾ ಗೇಮ್ ಅಂತೇಳಿ ಕರಿತಾಯಿದ್ರು. 1870ರ ವೇಳೆಗೆ ಭಾರತದಲ್ಲಿ ಆಂಗ್ಲ ಸೇನಾಧಿಕಾರಿಗಳು ಈ ಆಟವನ್ನು ಕಂಡುಕೊಂಡ್ರು. ಆಗ ಈ ಆಟಕ್ಕೆ ಏನಂದರು, ಪೂನಾ ಅಂಥೇಳಿ ಕರಿತಾಯಿದ್ರು. ಅವಾಗೇನು ಕರಿತಾಯಿದ್ರು, ಪೂನಾ ಅಂಥೇಳಿ ಕರಿತಾಯಿದ್ರು. 1893ರಲ್ಲಿ ಇಂಗ್ಲೆಂಡ್ನ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆ ಆಯಿತು. 1893ರಲ್ಲಿ ಏನಾಯಿತು, ಇಂಗ್ಲೆಂಡ್ನಲ್ಲಿ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆ ಆಯಿತು. 1899ರಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಕೂಡ ಪ್ರಾರಂಭವಾಯಿತು. 1899ರಲ್ಲಿ ಏನಾಯಿತು, ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಕೂಡ ಪ್ರಾರಂಭ ಆಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಚಾಂಪಿಯನ್ಶಿಪ್ 1992ರ ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ಈ ಒಂದು ಕಬಡ್ಡಿ ಏನಾಯಿತು, ಸೇರ್ಪಡೆ ಮಾಡಲಾಯಿತು. ಕಬಡ್ಡಿ ಅಂತೀನಿ, ಬ್ಯಾಡ್ಮಿಂಟನ್ ಏನಾಯಿತು, ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ಸೇರ್ಪಡೆ ಮಾಡಲಾಯಿತು. ಎಷ್ಟರಲ್ಲಿ ಅಂತ ಕೇಳಿದ್ರೆ 1992ರಲ್ಲಿ. 1948 ಮತ್ತು 49ರಲ್ಲಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸಂಸ್ಥೆ ಸ್ಥಾಪನೆ ಆಯಿತು. ಎಷ್ಟರಲ್ಲಿ, 1948 ಮತ್ತು 49ರಲ್ಲಿ ಏನಾಗುತ್ತೆ, ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸಂಸ್ಥೆ ಪ್ರಾರಂಭ ಆಗ್ತೈತಿ. ಮೊದಲ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಸ್ಪರ್ಧೆ 1948ರಲ್ಲಿ ಥಾಮಸ್ ಕಪ್ ಎಂಬ ಹೆಸರಿನಿಂದ ನಡೆಸಲಾಯಿತು. ಏನು ಮಾಡಲಾಯಿತು, ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ 1948ರಲ್ಲಿ ಥಾಮಸ್ ಕಪ್ ಹೆಸರಿನಿಂದ ಏನಾಯಿತು, ಪ್ರಾರಂಭ ಮಾಡಲಾಯಿತು. ಇದರ ಮೊದಲ ಅಧ್ಯಕ್ಷರು ಯಾರಂದರೆ ಸರ್ ಜಾರ್ಜ್ ಥಾಮಸ್. ಇದರ ಮೊದಲ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ನ ಮೊದಲ ಅಧ್ಯಕ್ಷರು ಕೇಳಿದ್ರೆ ಸರ್ ಜಾರ್ಜ್ ಥಾಮಸ್ ಅವರು. ಈ ಪಂದ್ಯ ನಡೆಸಬೇಕಾದರೆ ಬೇಕಾಗುವಂಥ ಅಧಿಕಾರಿ ವರ್ಗಗಳು ಯಾರ್ಯಾರು ಇರ್ತಾರೆ ಅಂತೇಳಿ ನೋಡ್ರಿ. ಇಲ್ಲಿ ನ್ಯಾಯ ವಿಮರ್ಶಕರು ಅಂದರೆ ಮುಖ್ಯ ತೀರ್ಪುಗಾರರು, ಅವರಿಗೆ ರೆಫ್ರಿ ಅಂತೇಳಿ ಕರಿತೀವಿ, ಅವರು ಇರ್ತಾರೆ. ಅಂಪೈರ್, ನಿರ್ಣಾಯಕರು ಅಂತೇಳಿ ಕರಿತೀವಿ, ಅವರು ಇರ್ತಾರೆ. ಸರ್ವಿಸ್ ತೀರ್ಪುಗಾರರು ಮತ್ತು ರೇಖಾ ತೀರ್ಪುಗಾರರು ಅಂದರೆ ಲೈನ್ ಜಡ್ಜಸ್. ಗುಣಲೇಖಕ ಅಂದರೆ ಸ್ಕೋರರ್. ಒಟ್ಟು 5 ಜನ ಅಧಿಕಾರಿ ವರ್ಗಗಳು ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಇರ್ತಾರೆ. ಬ್ಯಾಡ್ಮಿಂಟನ್ ಆಟದ ಟ್ರೋಫಿ ಮತ್ತು ಕಪ್ಪುಗಳು. ಯಾವ್ಯಾವ ಟ್ರೋಫಿ ಕೊಡ್ತಾರೆ, ಯಾವ್ಯಾವ ಕಪ್ಗಳು ಕೊಡ್ತಾರೆ ಬ್ಯಾಡ್ಮಿಂಟನಲ್ಲಿ ಅಂತೇಳಿ ನೋಡಿರಿ. ಥಾಮಸ್ ಕಪ್ ಕೊಡ್ತಾರೆ, ಥಾಮಸ್ ಕಪ್, ಯುನೆಕ್ಸ್ ಕಪ್, ಅಗರ್ವಾಲ್ ಕಪ್, ವಿಶ್ವ ಕಪ್, ನರಂಗ್ ಕಪ್, ಚದ್ದಾ ಕಪ್, ಆಸ್ಟ್ರೇಲಿಯಾ ಕಪ್, ಹರಿಲೀಲಾ ಕಪ್,
ಅಮೃತ್ ದಿವಾನ್ ಕಪ್, ಶಕ್ತಿ ಖುರೇಶಿ ಕಪ್, ಯೂಬರ್ ಕಪ್ ಇದು ಮಹಿಳೆಯರಿಗೆ ಕೊಡ್ತಾರೆ. ಥಾಮಸ್ ಕಪ್ ಪುರುಷರಿಗೆ ಕೊಟ್ಟರೆ ಮಹಿಳೆಯರಿಗೆ ಏನು ಕೊಡ್ತಾರೆ, ಯೂಬರ್ ಕಪ್ ಕೊಡ್ತಾರೆ. ಇಲ್ಲಿ ನೋಡಿರಿ ಥಾಮಸ್ ಕಪ್ ಅಂತೂ ಇದು ಪುರುಷರಿಗೆ ಕೊಡ್ತಾರೆ. ಟುಂಕು ಅಬ್ದುಲ್ಲಾ ರೆಹಮಾನ್ ಕಪ್ ಇದು ಏಷ್ಯಾ ದೇಶದಲ್ಲಿ ಕೊಡ್ತಾರೆ. ಸೈಯದ್ ಮೋದಿ ಕಪ್, ಉಬೇರ್ ಕಪ್, ಪುಣೆ ಕಪ್ ಇಷ್ಟು ಕಪ್ಗಳು ಏನು ಮಾಡ್ತಾರೆ ಈ ಬ್ಯಾಡ್ಮಿಂಟನ್ ಒಂದು ಗೇಮ್ಸ್ನಲ್ಲಿ ಕೊಡ್ತಾರೆ. ಹಾಗಾದರೆ ಇದು ಅಂಕಣ ಎಷ್ಟಿರ್ತೈತೆ ಅಂತೇಳಿ ನೋಡಿರಿ. ಡಬಲ್ಸ್ ಇದ್ದರೆ ಉದ್ದ ಎಷ್ಟಿರ್ತಂದರೆ 13.40 ಮೀಟ್ರ್ ಉದ್ದ ಇರ್ತೈತೆ. ಅಗಲ 6.10 ಮೀಟರ್ ಅಗಲ ಇರ್ತೈತೆ. ಅಂದರೆ ಅಡಿಯಲ್ಲಿ ಕೇಳಿದ್ರೆ 44 ಅಡಿ ಉದ್ದ ಇರ್ತೈತೆ, 22 ಅಡಿ ಅಗಲ ಇರ್ತೈತೆ. ಸಿಂಗಲ್ಸ್ನ ಉದ್ದ ಮತ್ತು ಅಗಲ, ಸಿಂಗಲ್ಸ್ನ ಉದ್ದ ಎಷ್ಟಿರ್ತೈತೆ 13.40 ಉದ್ದ ಸೇಮ್ ಇರ್ತೈತೆ. ಅಗಲ ನೋಡ್ರಿ ಇಲ್ಲಿ ಕಡಿಮೆ ಆಗ್ತೈತೆ, 5.18 ಮೀಟರ್ ಅಗಲ ಇರ್ತೈತೆ. 44 ಉದ್ದ ಇರ್ತೈತೆ, 17 ಅಡಿ ಅಗಲ ಇರ್ತೈತೆ. ಎಲ್ಲ ಗೆರೆಗಳ ಅಗಲ ಎಷ್ಟಿರ್ತದೆ ಅಂದರೆ 5. ಎಲ್ಲ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಹಿಂದೆಲ್ಲ ಗೆರೆಗಳ ಅಗಲ ಕೇಳಿದರೆ ಎಷ್ಟು ಬಂದಿದೆ, 5 ಸೆಂಟಿಮೀಟ್ರ್ ಬಂದಿದೆ. ಇಲ್ಲಿ 4 ಸೆಂಟಿಮೀಟ್ರ್ ಇರ್ತವೆ. ಜಾವೆಲಿನಲ್ಲಿ ದಪ್ಪ ಗೆರೆ ಇರ್ತೈತೆ, ಅದು ಎಷ್ಟಿರ್ತದೆ, ಅದು ಕೂಡ 7 ಸೆಂಟಿಮೀಟ್ರ್ ಇರ್ತೈತೆ. ಇವು 3 ವಿಶೇಷತೆ ಇವೆಲ್ಲ. ಬಿಳಿ ಅಥವಾ ಹಳದಿ ಬಣ್ಣದ ಶಾರ್ಟ್ ಸರ್ವಿಸ್ ಗೆರೆ ಏನು ಮಾಡ್ತಾರೆ, ಬಿಳಿ ಅಥವಾ ಹಳದಿ ಬಣ್ಣದಲ್ಲಿ ಶಾರ್ಟ್ ಸರ್ವಿಸ್ ಗೆರೆ ಹಾಕಿರ್ತಾರೆ. ಮಧ್ಯಗೆರೆ ನೆಟ್ಟಿನ ಮಧ್ಯಭಾಗದಿಂದ ಎರಡೂ ಕಡೆ ಏನು ಮಾಡ್ತಾರೆ ಅಂದರೆ 1.90 ಮೀಟರ್ 1.980 ಮೀಟರ್ ಅಂದರೆ 6 ಇಂಚ್ 6 ಅಡಿಗಳು ಇರ್ತವೆ. ಶಾರ್ಟ್ ಸರ್ವಿಸ್ ಗೆರೆ ಏನು ಮಾಡ್ತಾರೆ ಇಲ್ಲಿ ಗುರುತಿಸ್ತಾರೆ. ಎರಡು ಕಡೆ ಈ ಒಂದು ಶಾರ್ಟ್ ಸರ್ವಿಸ್ ಗೆರೆ ಏನು ಮಾಡ್ತಾರೆ ಗುರುತಿಸ್ತಾರೆ. ಇದು ಬ್ಯಾಡ್ಮಿಂಟನ್ನ ಅಂಕಣ. ಇದು ನೋಡ್ರಿ, ಇದು 44 ಅಡಿ ಇರ್ತೈತೆ, ಅಂದರೆ ಉದ್ದ. ಇದು 20 ಅಡಿ ಅಗಲ. 44 ಅಡಿ ಉದ್ದ ಇದ್ದರೆ 20 ಅಡಿ ಅಗಲ ಇರ್ತೈತೆ. ಇದು ನೋಡಿರಿ, ಇದು ಸಿಂಗಲ್ಸ್ ಗೆರೆ, ಇದು ಸಿಂಗಲ್ಸ್. ಇದು ಮಧ್ಯ ಗೆರೆ, ಇದು ಮಧ್ಯ ಗೆರೆ. ಇದು ಡಬಲ್ಸ್ ಲಾಂಗ್ ಸರ್ವಿಸ್ ಗೆರೆ, ಇದು ಡಬಲ್ ಗೆರೆ. ಇದು ಸರ್ವಿಸ್ ಗೆರೆ, ಇದು ಸರ್ವಿಸ್ ಗೆರೆ. ನೆಟ್ ಹಾಕಿರ್ತಾರೆ ಇಲ್ಲಿ ನೋಡಿರಿ. ನೆಟ್ನಿಂದ ಫಸ್ಟ್ ಲೈನಿಗೆ ಎಷ್ಟಿರ್ತದೆ ಅಂದರೆ 1.98 ಮೀಟರ್ ಇರ್ತೈತೆ. ಇದು ನೋಡಿರಿ, ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇರ್ತೈತೆ, 6.6 ಇಂಚಸ್ ಇರ್ತೈತೆ. 44 ಅಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತಂದರೆ 2.6 ಅಡಿ ಇರ್ತೈತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ಅಂದರೆ 1.6 ಅಡಿ ಇರ್ತೈತೆ. ಹಾಗೆ ಇಲ್ಲಿಂದ ಇಲ್ಲಿಗೆ 8.6 ಅಡಿ ಇರ್ತೈತೆ. ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ಅಂದರೆ ಕ್ಲಿಯರಾಗಿ ಕೊಟ್ಟಿದ್ದಾರೆ, ನಾನು ನೆನ್ಪಿಟ್ಕೋಬೇಕಷ್ಟೆ. ಇವಾಗ ನೋಡಿರಿ, ನೆಟ್ ಅಥವಾ ಜಾಳಿಗೆ 1.9 ಸೆಂಟಿಮೀಟರ್ ದಾರದಿಂದ ಹೆಣೆದ ಜಾಳಿಗೆಯು 0.78 ಮೀಟರ್ ಅಗಲ ಮತ್ತು ಜಾಳಿಗೆ ಮೇಲ್ತುದಿ ಎಷ್ಟಿರ್ತದೆ ಅಂದರೆ 75 mm ಇರ್ತೈತೆ. ಬಿಳಿ ಪಟ್ಟಿ ಹೊಂದಿರ್ತದೆ. ಯಾವ ಪಟ್ಟಿ ಇರ್ತದೆ ಅಂದರೆ ಬಿಳಿ ಪಟ್ಟಿ ಹೊಂದಿರ್ತೈತೆ. ನೆಟ್ನ ಎತ್ತರ ಎಷ್ಟಿರ್ತದೆ ಅಂದರೆ 1.52 ಮೀಟರ್ ಇರ್ತೈತೆ, ಅಂದರೆ 5 ಅಡಿ 1 ಇಂಚು ಇರ್ತೈತೆ. ನೆಟ್ನ ಉದ್ದ ಎಷ್ಟಿರ್ತದೆ ಅಂದರೆ 6.09 ಮೀಟರ್ ಉದ್ದ ಇರ್ತೈತೆ. ಕಂಬಗಳ ಎತ್ತರ ಎಷ್ಟಿರ್ತದೆ 1.55 ಮೀಟರ್ ಇರ್ತೈತೆ. ಮೈದಾನದ ಉದ್ದದಲ್ಲಿ 3 ಮೀಟರ್ ಅಗಲದಲ್ಲಿ 2 ತಡೆರಹಿತ ಕ್ಷೇತ್ರ ಇರ್ತವೆ. ಮೈದಾನದ ಉದ್ದದಲ್ಲಿ 3 ಮೀಟರ್ ಅಗಲದಲ್ಲಿ ಏನು ಮಾಡ್ತಾರೆ, 2 ಮೀಟರ್ ತಡೆರಹಿತ ಕ್ಷೇತ್ರ ಇರ್ತೈತೆ. ರಾಕೆಟ್ನ ಗರಿಷ್ಠ ಉದ್ದ ಎಷ್ಟಿರ್ತಂದರೆ 68 ಸೆಂಟಿಮೀಟರ್ ಇರ್ತೈತೆ. ರಾಕೆಟ್ನ ಗರಿಷ್ಠ ಉದ್ದ ಇದು. ರಾಕೆಟ್ನ ತಲೆಯ ಭಾಗದ ಉದ್ದ ಎಷ್ಟಿರ್ತದೆ ಅಂತಂದರೆ ಅದು 28ರಿಂದ 29 ಸೆಂಟಿಮೀಟರ್ ಇರ್ತೈತೆ. ತಲೆಯ ಭಾಗ ಇದು. ರಾಕೆಟ್ದು ಚಿತ್ರನ ಕೂಡ ಏನಿದೆ 8th ಕ್ಲಾಸ್ ಬುಕ್ಕಲ್ಲಿದೆ, ಅದನ್ನು ಕೂಡ ಮಾಡಿ ಹಾಕಿದ್ದೀನಿ. ಎಲ್ಲೊಂದು ಸರಿ ನೋಡ್ಕೊಳ್ರಿ, ಅಲ್ಲಿ ಅದರದ್ದು ಚಿತ್ರ ಸಹಿತ ಕೊಟ್ಟಿದ್ದಾರೆ ಇಲ್ಲಿ ಮೆಜರ್ಮೆಂಟ್. ರಾಕೆಟ್ನ ತಲೆಯ ಮೇಲ್ಭಾಗದ ಅಗಲ ಎಷ್ಟಿರ್ತಂದರೆ 22ರಿಂದ 23 ಸೆಂಟಿಮೀಟರ್ ಇರ್ತೈತೆ. ತೂಕ ಕೇಳಿದರೆ 83ರಿಂದ 100 ಗ್ರಾಮ್ ತೂಕ ಇರ್ತೈತೆ. ರಾಕೆಟನ್ನು ಸ್ಟೀಲ್, ಅಲ್ಯೂಮಿನಿಯಂ, ಸಿರಾಮಿಕ್, ಬೋರೋನೋ, ಗ್ರಾಫೈಟ್ನಿಂದ ತಯಾರಿಸ್ತಾರೆ. ಸ್ಟೀಲ್, ಅಲ್ಯೂಮಿನಿಯಂ, ಸೆರಾಮಿಕ್, ಬೋರೋನೋ, ಗ್ರಾಫೈಟ್ನಿಂದ ತಯಾರಿಸ್ತಾರೆ.
ರಾಕೆಟ್ ಹಿಡಿಕೆ ನೈಲಾನ್ ಅಥವಾ ಫೈಬರ್ನಿಂದ ಮಾಡಿರ್ತಾರೆ. ಹಿಡಿಕೆಯ ಉದ್ದ ಎಷ್ಟಿರ್ತದೆ 39.37 ಇರ್ತೈತೆ. ಅಗಲ ಇದು ಉದ್ದ. ಅಗಲ ಕೇಳಿದರೆ 29.71 ಸೆಂಟಿಮೀಟರ್ ಅಗಲ ಇರ್ತೈತೆ. ಇದೇನಾಯಿತು ರಾಕೆಟ್ದಾಯಿತು. ಇವಾಗ ಶಟಲ್ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಸಿಂಥೆಟಿಕ್ ವಸ್ತುವಿನಿಂದ ಮಾಡಿರ್ತಾರೆ. ಇದ್ರದ್ದು ಗರಿಗಳು ಎಷ್ಟಿರ್ತಾವೆ ಅಂದರೆ 14ರಿಂದ 16 ಗರಿಗಳು ಇರ್ತವೆ. ಇದು ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೋಬೇಕು. 14ರಿಂದ 16 ಗರಿಗಳು ಇರ್ತವೆ. ಗರಿಗಳ ತಲೆ ಭಾಗದಲ್ಲಿ ಕಾರ್ಕ್ ಬೇಸ್ನವರೆಗೆ 62 mm ನಿಂದ 70 mm ಅಳತೆ ಇರ್ತೈತೆ. 62ರಿಂದ 70 mm ಅಳತೆ ಇರ್ತೈತೆ. ಹಾಗೂ ಗರಿಗಳ ತುದಿಯಲ್ಲಿ ಏರ್ಪಡುವ ವೃತ್ತದ ವ್ಯಾಸ ಎಷ್ಟಂದರೆ ಅದು 58ರಿಂದ 68 mm ಆಗಿರ್ತೈತಿ, ಅಂದರೆ ಮಿಲಿಮೀಟ್ರ್ ಆಗಿರ್ತೈತಿ. ಅಲ್ಲದೆ ಬೇಸ್ ಕೆಳಭಾಗದ ಸುತ್ತಳತೆ ಎಷ್ಟಿರ್ತಂದರೆ ಅದು 25 mm ನಿಂದ 28 mm ಇರ್ತೈತಿ. ತಳ ಬೇಸಿದು ಕೆಳಭಾಗದ ಸುತ್ತಲಿರುವಂತಹ ಬೇಸು. ಶಟಲ್ನ ತೂಕ ಎಷ್ಟಿರ್ತದೆ ಹಾಗಾದರೆ ಅಂದರೆ 4.75 ಗ್ರಾಮ್ನಿಂದ 5.5 ಗ್ರಾಮ್ ಇರ್ತೈತೆ. 4.74 ಗ್ರಾಮ್ನಿಂದ 5.50 ಗ್ರಾಮ್ ಇರ್ತೈತೆ. ಈಗ ಆಟಗಾರರು. ಒಂದು ತಂಡದಲ್ಲಿ ಆಟಗಾರರು ಎಷ್ಟು ಜನ ಇರ್ತಾರೆ ಅಂದರೆ 5 ಜನ ಆಟಗಾರರು ಇರ್ತಾರೆ. ಸಿಂಗಲ್ಸ್ನಲ್ಲಿ ಒಬ್ಬ ಆಟಗಾರ, ಡಬಲ್ಸ್ನಲ್ಲಿ ಇಬ್ಬರು ಇರ್ತಾರೆ. ಸಿಂಗಲ್ಸ್ನಲ್ಲಿ ಒಬ್ಬ ಆಟಗಾರ, ಡಬಲ್ಸ್ನಲ್ಲಿ ಇಬ್ಬರು ರಿವರ್ಸ್ ಆಟಗಾರ ಇರ್ತಾರೆ. ಸಿಂಗಲ್ಸ್ನಲ್ಲಿ ಒಬ್ಬ ಆಟಗಾರ ಆಡ್ತಾನೆ. ಸಿಂಗಲ್ಸ್ ಒಬ್ಬ ಆಟಗಾರ, ಡಬಲ್ಸ್ನಲ್ಲಿ ಇಬ್ಬರು, ರಿವರ್ಸ್ ಸಿಂಗಲ್ಸ್ನಲ್ಲಿ ಒಬ್ಬ ಆಟಗಾರ. ನೋಡಿರಿ, ಸಿಂಗಲ್ಸ್ನಲ್ಲಿ ಒಬ್ಬ ಆಟಗಾರ, ಡಬಲ್ಸ್ನಲ್ಲಿ ಇಬ್ಬರು ಆಟಗಾರರು, ಹಾಗೆ ರಿವರ್ಸ್ ಸಿಂಗಲ್ಸ್ನಲ್ಲಿ ಒಬ್ಬ ಆಟಗಾರ. ಒಟ್ಟು ಸೇರಿಸಿದ್ರೆ ಎಷ್ಟು ಜನ ಇರ್ತಾರೆ? 5 ಜನ ಆಗಿರ್ತಾರೆ. ಈಗ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ ಪದಗಳು ಯಾವ್ಯಾವ ನೋಡ್ರಿ. ಬ್ಯಾಕ್ ಹ್ಯಾಂಡ್, ಕ್ಯಾರಿ, ಡಬಲ್, ಹಿಟ್, ಡ್ಯೂಸ್, ಡ್ರಾಪ್, ಕ್ರಾಸ್ ಕೋರ್ಟ್, ಕ್ಲಾಶ್, ಸರ್ವಿಂಗ್, ಕ್ರಿಸ್, ಸ್ಮ್ಯಾಶ್, ರಾಂಗ್ ಕೋರ್ಟ್, ಸ್ಮ್ಯಾಶ್, ರಿಸೀವ್, ಹೈ ಸರ್ವಿಸ್, ಶಾರ್ಟ್ ಸರ್ವಿಸ್, ಲಾಂಗ್ ಸರ್ವಿಸ್, ಪ್ಯೂರ್ ಸರ್ವಿಸ್, ಫೋರ್ ಹ್ಯಾಂಡ್ ರಿಸೀವಿಂಗ್, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್, ಮಿಕ್ಸ್ಡ್ ಡಬಲ್ಸ್, ಸಿಂಗಲ್ಸ್, ಡಬಲ್ಸ್, ಫ್ಲೂಟಿಂಗ್, ಸರ್ವಿಸ್. ಇವೆಲ್ಲ ಏನು ಮಾಡ್ತೀವಿ ಬ್ಯಾಡ್ಮಿಂಟನಲ್ಲಿ ಬಳಸುವಂತಹ ಪದಗಳಾಗಿರ್ತವೆ. ಇಷ್ಟೇನಾಯ್ತಂದರೆ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂಥ ಹಿಸ್ಟ್ರಿಯನ್ನು ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ನಾವು ಅಂತಂದರೆ, ಗಮನಿಸಬೇಕಾದಂಥ ಅಂಶಗಳಿದ್ದಾವೆ, ಆಮೇಲೆ ಪ್ರಶ್ನೋತ್ತರಗಳಿದ್ದಾವೆ. ಇವಾಗೇ ನೋಡ್ಬಿಡೋಣ. ಮುಂದಿನ ತರಗತಿಯಲ್ಲಿ ಏನು ಬೇಡ, ನಿಯಮಗಳು ನೋಡಿಬಿಟ್ಟು ಆಮೇಲೆ ಪ್ರಶ್ನೆಗಳಷ್ಟೇ ನಾವೇನು ಮಾಡೋಣ ಮುಂದಿನ ತರಗತಿಯಲ್ಲಿ ಬಿಡಿಸೋಣ. ಈ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ, ಇದು ಗಮನಿಸಬೇಕಾದಂಥ ಅಂಶಗಳಲ್ಲಿ ಮತ್ತು ಸಂಭಾವ್ಯ ಪ್ರಶ್ನೆಗಳಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಅದು ಇನ್ನೊಂದು ತರಗತಿಯನ್ನು ಮಾಡ್ತೀನಿ. ಇದ್ರಾಗೆ ಮಿಕ್ಸ್ ಮಾಡಿದ್ರೆ ನಮಗೆ ಅಷ್ಟು ನೆನಪಿರಲ್ಲ. ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಗಮನಿಸಬೇಕಾದಂಥ ಅಂಶಗಳು ಮತ್ತು ಸಂಭಾವ್ಯ ಪ್ರಶ್ನೆಗಳು ಅದೊಂದು ಕುರಿತು ಏನು ಮಾಡ್ತೀನಿ ತರಗತಿಯನ್ನು ಮಾಡ್ತೀನಿ. ಈ ತರಗತಿ ಏನು ಮಾಡ್ತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.